ಗೇರು ಉತ್ಪಾದನಾ ತಂತ್ರಜ್ಞಾನ. ಗೇರು ಭಾರತದ ಒಂದು ಪ್ರಮುಖ ತೋಟಗಾರಿಕಾ ಬೆಳೆಯಾಗಿದ್ದು, ಇದನ್ನು ದೇಶದ ಕೇರಳ, ಮಹಾರಾಷ್ಟ್ರ, ಗೋವಾ, ಕರ್ನಾಟಕ, ತಮಿಳುನಾಡು, ಆಂಧ್ರಪ್ರದೇಶ, ಪಶ್ಚಿಮ ಬಂಗಾಳ ಹಾಗೂ ಒಡಿಶಾದಲ್ಲಿ ವ್ಯಾಪಕವಾಗಿ ಬೆಳೆಯಲಾಗುತ್ತದೆ. ಮಾತ್ರವಲ್ಲದೆ ಛತ್ತೀಸ್ಗಢ, ಗುಜರಾತ್ ಮತ್ತು ಈಶಾನ್ಯ ಗುಡ್ಡಗಾಡು ಪ್ರದೇಶಗಳಿಗೂ ಗೇರು ಕೃಷಿ ಪಸರಿಸಿದೆ. ಗೇರು ಉತ್ಪನ್ನಗಳು ಮಾರುಕಟ್ಟೆಯಲ್ಲಿ ಬಹು ಬೇಡಿಕೆಯನ್ನು ಹೊಂದಿದೆ. ಅದರಲ್ಲೂ ಪ್ರಮುಖವಾಗಿ ಗೇರು ಬೀಜಗಳು ಅಂದರೆ ಗೋಡಂಬಿ ಅತ್ಯಂತ ಉಪಯುಕ್ತಕರವಾದುದು. ಇದನ್ನು ಹಾಗೆಯೇ ತಿನ್ನಲು ಬಳಸಬಹುದು. ಮಾತ್ರವಲ್ಲದೆ ಮೌಲ್ಯವರ್ಧನೆಯೊಂದಿಗೆ ಗೋಡಂಬಿಯನ್ನು ಸಿಹಿ ಖಾದ್ಯಗಳಲ್ಲಿ ಸಹ ಉಪಯೋಗಿಸಲ್ಪಡುತ್ತದೆ. ಗೇರು ಬೀಜದ ಸಿಪ್ಪೆಯು ಕ್ಯಾಶ್ಯೂ ನಟ್ಶೆಲ್ ಲಿಕ್ವಿಡ್ ಎಂಬ ಉತ್ತಮ ಗುಣಮಟ್ಟದ ತೈಲವನ್ನು ಹೊಂದಿರುತ್ತದೆ. ಈ ತೈಲವು ಅನೇಕ ಕೈಗಾರಿಕಾ ಉಪಯೋಗಗಳನ್ನು ಹೊಂದಿದೆ. ಸಿಪ್ಪೆಯಿಂದ CNSL ಹೊರತೆಗೆದ ನಂತರ ಉಳಿಯುವ ಉಳುಕಿಗಳನ್ನು ಗೋಡಂಬಿ ಸಂಸ್ಕರಣಾ ಘಟಕಗಳಲ್ಲಿ ಇಂಧನವಾಗಿ ಬಳಸಲಾಗುತ್ತದೆ. ಇದು ಮಾತ್ರವಲ್ಲದೆ ತಾಜಾ ಗೇರು ಹಣ್ಣುಗಳು ಸಹ ಹಲವಾರು ಉಪಯೋಗಗಳನ್ನು ಹೊಂದಿದೆ. ಇವುಗಳನ್ನು ಹಾಗೆಯೇ ಸವಿಯಬಹುದು ಅಥವಾ ಫ್ರೂಟ್ ಸಲಾಡ್ನಲ್ಲಿ ಬೆರೆಸಬಹುದು. ಇದರೊಂದಿಗೆ ಸ್ಕ್ವಾಷ್, ಜಾಮ್, ಜೆಲ್ಲಿ, ಸೈಡರ್, ಫೆನ್ನಿ, ಚಟ್ನಿ, ಗರಿಗರಿ ತಿಂಡಿಯಂತಹ ಹಲವಾರು ಮೌಲ್ಯವರ್ಧನ ಉತ್ಪನ್ನಗಳು ಗೇರು ಹಣ್ಣಿನಿಂದ ತಯಾರಿಸಬಹುದು. ಗೇರು ತಿರುಳಿನ ಸಿಪ್ಪೆಯನ್ನು ಕೋಳಿ ಆಹಾರವಾಗಿ ಬಳಸಲಾಗುತ್ತದೆ. 2018-19 ವರದಿಯಂತೆ ಭಾರತದಲ್ಲಿ 11.05 ಲಕ್ಷ ಹೆಕ್ಟೇರ್ನಲ್ಲಿ ಗೇರು ಬೆಳೆಯಲಾಗುತ್ತಿದೆ. ಇದು 7.43 ಲಕ್ಷ ಟನ್ನಷ್ಟು ಉತ್ಪಾದನೆಯನ್ನು ಹೊಂದಿದೆ. ಗೇರು ತಳಿಗಳು. ಪ್ರಸ್ತುತ ಭಾರತದಲ್ಲಿ 40ಕ್ಕೂ ಹೆಚ್ಚು ಉತ್ತಮ ಇಳುವರಿ ನೀಡುವ ಗೇರು ತಳಿಗಳು ಲಭ್ಯವಿದೆ. ಅವುಗಳಲ್ಲಿ ಪ್ರಮುಖ ತಳಿಗಳ ಒಂದು ಚಿತ್ರಣವನ್ನು ಇಲ್ಲಿ ನೀಡಲಾಗಿದೆ. ಕೃಷಿ ಕ್ಷೇತ್ರದ ಆಯ್ಕೆ. ಗೇರನ್ನು ವಿವಿಧ ಪ್ರಕಾರದ ಮಣ್ಣಿನಲ್ಲಿ ಬೆಳೆಯಬಹುದು. ಲವಣಯುಕ್ತವಲ್ಲದ ಬರಿದಾದ ತಟಸ್ಥ ಮಣ್ಣಿನಿಂದ ಆಮ್ಲೀಯವರೆಗಿನ ಎಲ್ಲ ಮಣ್ಣಿನ ಪ್ರಕಾರಗಳು ಗೇರು ಕೃಷಿಗೆ ಸೂಕ್ತವಾಗಿದೆ. ಅಷ್ಟಾಗಿ ಗೇರು ಬೆಳೆಯದ ಪ್ರದೇಶಗಳಲ್ಲಿ ಬೇಸಾಯ ಮಾಡುವ ಮೊದಲು ಸ್ಥಳದ ಮಣ್ಣು ಮತ್ತು ಹವಾಮಾನ ಗೇರು ಕೃಷಿಗೆ ಸೂಕ್ತವೇ ಎಂಬುದನ್ನು ಖಚಿತಪಡಿಸಿಕೊಳ್ಳಬೇಕು. ಗೇರು ಬೆಳೆಯಲು ಪ್ರದೇಶದ ಸೂಕ್ತತೆಯನ್ನು ಪತ್ತೆ ಹಚ್ಚುವ ಒಂದು ಮಾಪಕವು ಗೂಗಲ್ ಪ್ಲೇಸ್ಟೋರಿನಲ್ಲಿ ಲಭ್ಯವಿದೆ. ಇದನ್ನು ಬಳಸಿ ಕೃಷಿಕರು ಪ್ರದೇಶದ ಸೂಕ್ತತೆಯನ್ನು ನಿರ್ಧರಿಸಬಹುದು. ಲವಣಯುಕ್ತ, ಕ್ಷಾರ ಮತ್ತು ನೀರು ನಿಲ್ಲುವ ಪ್ರದೇಶಗಳು ಗೇರು ಕೃಷಿಗೆ ಸೂಕ್ತವಲ್ಲ. ಭೂಮಿ ತಯಾರಿ. ಭೂಮಿಯನ್ನು ಸಿದ್ಧಪಡಿಸಲು ಕೃಷಿಗೆ ಆಯ್ಕೆ ಮಾಡಿದ ಸ್ಥಳದಿಂದ ಅರಣ್ಯ ಮತ್ತು ಕಳೆ ಸೇರಿದಂತೆ ಎಲ್ಲ ಕಾಡುತ್ಪತ್ತಗಳನ್ನು ತೆರವುಗೊಳಿಸಬೇಕು. ಗುಡ್ಡಗಾಡು ಪ್ರದೇಶಗಳಲ್ಲಿ ನೀರಿನ ಹರಿವು ಮತ್ತು ಮಣ್ಣಿನ ಸವಕಳಿಯನ್ನು ತಡೆಯಲು ಟೆರೇಸಿಂಗ್ ಮಾಡಬೇಕು. ಸಾಮಾನ್ಯವಾಗಿ ಗೇರನ್ನು 7.5 ಮೀಟರ್ ಬೈ 7.5 ಮೀಟರ್ ಅಂತರದಲ್ಲಿ ನಾಟಿ ಮಾಡುತ್ತಾರೆ. ಆದರೆ ಕಡಿಮೆ ಜಾಗದಲ್ಲಿ ಹೆಚ್ಚು ಸಸಿಗಳನ್ನು ಬೆಳೆಯಲು ಸಾಂದ್ರ ಬೇಸಾಯ ಮತ್ತು ಅತಿಸಾಂದ್ರ ಬೇಸಾಯ ಪದ್ಧತಿಗಳನ್ನು ಬಳಸಬಹುದು. ಈ ವಿಧಾನಗಳನ್ನು ಅನುಸರಿಸುವಾಗ ಅಂತರದ ಜೊತೆಗೆ ಕೃಷಿ ವಿಧಾನಗಳು ಬದಲಾಗುತ್ತವೆ ಎನ್ನುವುದನ್ನು ಇಲ್ಲಿ ಗಮನಿಸಬೇಕು. ಮೊದಲಿಗೆ ನಿರ್ಧರಿಸಿದ ಅಂತರಕ್ಕೆ ಸರಿಯಾಗಿ 1 ಮೀಟರ್ ಕ್ಯೂಬ್ ಆಳದ ಗುಂಡಿಗಳನ್ನು ಅಗೆಯಬೇಕು. ಮಣ್ಣನ್ನು ಅಗೆಯುವಾಗ ಉಪ ಮೇಲ್ಮೈಯಲ್ಲಿ ಗಟ್ಟಿಯಾದ ಕಲ್ಲಿನಂಥ ಪದರವಿದ್ದರೆ ಗುಂಡಿಯ ಆಯಾಮವನ್ನು 1.2 ಮೀಟರ್ ಕ್ಯೂಬ್ಗೆ ಹೆಚ್ಚಿಸಬೇಕು. ನಾಟಿ ಮಾಡುವ 15ರಿಂದ 20 ದಿನಗಳ ಮೊದಲೇ ಹೊಂಡಗಳನ್ನು ಅಗೆದು ಬಿಸಿಲಲ್ಲಿ ಒಣಗಲು ಬಿಟ್ಟುಬಿಡಬೇಕು. ಹೀಗೆ ಮಾಡುವುದರಿಂದ ಬೇರುಗಳ ಮೇಲೆ ಪರಿಣಾಮ ಬೀರುವ ಗೆದ್ದಲು ಹಾಗೂ ಇನ್ನಿತರ ಕೀಟಗಳಿಂದ ಮುಕ್ತಿ ಪಡೆಯಬಹುದು. ನಂತರ ಹೊಂಡಗಳನ್ನು 3/4ನೇ ಹಂತಕ್ಕೆ ಮೇಲಿನ ಮಣ್ಣು, 5 kg ಕಾಂಪೋಸ್ಟ್ ಅಥವಾ 2 kg ಕೋಳಿ ಗೊಬ್ಬರ ಮತ್ತು 200 ಗ್ರಾಂ ರಾಕ್ ಫಾಸ್ಫೇಟ್ ಮಿಶ್ರಣದಿಂದ ತುಂಬಿಸಬೇಕು. ಹೊಂಡಗಳಲ್ಲಿ ನೀರು ನಿಲ್ಲುವುದನ್ನು ತಪ್ಪಿಸಲು ಹೊಂಡದ ಬದಿಯಲ್ಲಿ ನೀರು ಹರಿದು ಹೋಗುವ ವ್ಯವಸ್ಥೆಯನ್ನು ಮಾಡಬೇಕು. ಮರಗಳನ್ನು 10 ಮೀಟರ್ ಬೈ 5 ಮೀಟರ್ ಅಂತರದ ಸಾಲುಗಳಲ್ಲಿ ಬೆಳೆಸುವುದರಿಂದ ಮೊದಲ ಕೆಲ ವರ್ಷಗಳಲ್ಲಿ
ಅಂತರ ಬೆಳೆಗಳನ್ನು ಬೆಳೆಯುವುದು ಸುಲಭವಾಗುತ್ತದೆ. ಗಿಡಗಳನ್ನು ನೆಟ್ಟ ಆರಂಭಿಕ ವರ್ಷಗಳಲ್ಲಿ ಶುಂಠಿ, ಅರಿಶಿನ, ಸುವರ್ಣಗೆಡ್ಡೆ, ಅನಾನಸ್, ಸೌತೆಕಾಯಿ, ಹರಿವೆ ಮುಂತಾದ ತರಕಾರಿಗಳನ್ನು ಅಂತರ ಬೆಳೆಯಾಗಿ ಬೆಳೆಯಬಹುದು. ಸಾಮಾನ್ಯ ಸಾಂದ್ರತೆಯ ಪದ್ಧತಿಯಲ್ಲಿ ಬೆಳೆದ 6 ವರ್ಷ ಮೇಲ್ಪಟ್ಟ ಗೇರು ಮರಗಳ ಕಾಂಡ ಮತ್ತು ಕೊಂಬೆಗಳ ಮೇಲೆ ಕಾಳುಮೆಣಸು ಮತ್ತು ವೆನಿಲಾದಂತಹ ಹಿಂಬಾಲಕ ಬೆಳೆಗಳನ್ನು ಸಹವರ್ತಿ ಬೆಳೆಯಾಗಿ ಬೆಳೆಯಬಹುದು. ಅಂತರ ಬೆಳೆಗಳಿಗೆ ಪ್ರತ್ಯೇಕ ಕೃಷಿ ತಂತ್ರಜ್ಞಾನ, ಗೊಬ್ಬರ ಮತ್ತು ರಸಗೊಬ್ಬರದ ಬಳಕೆಯನ್ನು ಅನುಸರಿಸಬೇಕು. ನಾಟಿ ಮಾಡುವುದು. ಕಸಿ ಗಿಡಗಳನ್ನು ಪಾಲಿಥೀನ್ ಚೀಲದಿಂದ ಅವುಗಳ ಬೇರುಗಳಿಗೆ ಧಕ್ಕೆಯಾಗದಂತೆ ಎಚ್ಚರಿಕೆಯಿಂದ ಹೊರತೆಗೆದು ಆರೋಗ್ಯಕರ ಗಿಡಗಳನ್ನು ಹೊಂಡದ ಮಧ್ಯಭಾಗದಲ್ಲಿ ಮಣ್ಣನ್ನು ತೆಗೆದು ನೆಡಬೇಕು. ಬಳಿಕ ಸುತ್ತ ಮಣ್ಣನ್ನು ಹಗುರವಾಗಿ ಅದುಮಬೇಕು. ಈ ಸಂದರ್ಭದಲ್ಲಿ ಕಸಿ ಜೋಡಣೆಯು ನೆಲಮಟ್ಟದಿಂದ ಕನಿಷ್ಠ 5 ಸೆಂಟಿಮೀಟರ್ ಎತ್ತರದಲ್ಲಿರುವಂತೆ ಗಮನವಹಿಸಬೇಕು. ಹೀಗೆ ಮಾಡುವುದರಿಂದ ಮುಂದೆ ಕಸಿ ಜೋಡಣೆಯ ಕೆಳಗೆ ಬೆಳೆಯುವ ಚಿಗುರುಗಳನ್ನು ಸುಲಭವಾಗಿ ತೆಗೆಯಬಹುದು. ಹೊಂಡದ ಉಳಿದ ಭಾಗವನ್ನು ಕ್ರಮೇಣ 2 ವರ್ಷಗಳಲ್ಲಿ ನೆಲದ ಮಟ್ಟಕ್ಕೆ ತುಂಬಬೇಕು. ಆಧಾರ ಕೊಡುವಿಕೆ ಮತ್ತು ಮುಚ್ಚಿಗೆ ಹಾಕುವಿಕೆ. ಕಸಿ ಗಿಡಗಳನ್ನು ನೆಟ್ಟ ನಂತರ ಅವು ಗಾಳಿಯ ಹೊಡೆತಕ್ಕೆ ಸಿಲುಕದಂತೆ ಕಾಪಾಡಲು ಅವುಗಳನ್ನು ಒಂದು ಕೋಲಿಗೆ ಸಡಿಲವಾಗಿ ಕಟ್ಟಬೇಕು. ನಂತರ ಸುತ್ತಲ ಮಣ್ಣನ್ನು ಹಸಿರೆಲೆ ಮತ್ತು ತರಗೆಲೆಯಿಂದ ಮುಚ್ಚಬೇಕು. ಇದು ಮಣ್ಣಿನ ತೇವಾಂಶವನ್ನು ಕಾಪಾಡಿಕೊಳ್ಳುವಲ್ಲಿ ಸಹಕರಿಸುತ್ತದೆ. ನೆಡುವಿಕೆಯ ನಂತರದ ನಿರ್ವಹಣೆ, ಆಕಾರ ನೀಡುವಿಕೆ ಮತ್ತು ಸವರುವಿಕೆ. ಕಸಿ ಜೋಡಣೆಯ ಕೆಳ ಬರುವ ಚಿಗುರುಗಳನ್ನು ಆಗಿಂದಾಗ್ಗೆ ತೆಗೆಯುತ್ತಿರಬೇಕು ಮತ್ತು ಕಸಿ ನೆಟ್ಟ ನಂತರ ಜೋಡಣೆಯ ಬಳಿ ಇರುವ ಪ್ಲಾಸ್ಟಿಕ್ ಪಟ್ಟಿಯನ್ನು ತೆಗೆಯಬಹುದು. ಗಿಡವು ನೆಟ್ಟ 4 ರಿಂದ 5 ವರ್ಷಕ್ಕೆ 75 ಸೆಂಟಿಮೀಟರ್ನಿಂದ 1 ಮೀಟರ್ ಎತ್ತರದ ಸದೃಢವಾದ ಮುಖ್ಯ ಕಾಂಡವನ್ನು ಹೊಂದಲು ಕೆಳಗೆ ಬರುವ ಎಲ್ಲ ರೆಂಬೆಗಳನ್ನು ಕಸಿಗತ್ತರಿಯಿಂದ ಅಂದರೆ ಸಿಕೇಚರ್ನಿಂದ ಕತ್ತರಿಸಬೇಕು. ಇದನ್ನು ಕಾಲಕಾಲಕ್ಕೆ ಮಾಡುತ್ತಾ ಇರತಕ್ಕದ್ದು. ಈ ರೀತಿ ಮಾಡುವುದರಿಂದ ಬೇಸಾಯ ನಿರ್ವಹಣೆ, ಬೀಜ ಹೆಕ್ಕುವಿಕೆ ಮತ್ತು ಬೇರು ಅಥವಾ ಕಾಂಡ ಕೊರಕ ಕೀಟದ ನಿರ್ವಹಣೆಯು ಸುಲಭವಾಗುತ್ತದೆ. ಗಿಡ ನೆಟ್ಟ 2ನೇ ಹಾಗೂ 3ನೇ ವರ್ಷದಲ್ಲಿ ಹಳೆಯ ಕೋಲುಗಳನ್ನು ತೆಗೆದು ಹೊಸ ಹಾಗೂ ಉದ್ದದ ಕೋಲುಗಳನ್ನು ಆಧಾರವಾಗಿ ಕಟ್ಟಬೇಕು. ಮೊದಲೆರಡು ವರ್ಷಗಳಲ್ಲಿ ಬರುವ ಎಲ್ಲ ಹೂಗೊಂಚಲುಗಳನ್ನು ಕಿತ್ತು ಹಾಕಬೇಕು. 3ನೇ ವರ್ಷದಿಂದ ಹಣ್ಣುಗಳನ್ನು ಬೆಳೆಯಲು ಬಿಡಬೇಕು. 4 ರಿಂದ 5 ವರ್ಷಗಳ ನಂತರ ಮುಖ್ಯ ಕಾಂಡವನ್ನು 3.5 ಇಂದ 4 ಮೀಟರ್ ಎತ್ತರಕ್ಕೆ ತುಂಡರಿಸಬೇಕು. ಗೊಬ್ಬರ ಮತ್ತು ರಸಗೊಬ್ಬರ ಅಳವಡಿಕೆ. ಗಿಡದ ಸಮರ್ಪಕ ಬೆಳವಣಿಗೆ ಮತ್ತು ಅಭಿವೃದ್ಧಿಗಾಗಿ ಮೊದಲ ವರ್ಷದಿಂದಲೇ ಗೊಬ್ಬರ ಮತ್ತು ರಸಗೊಬ್ಬರವನ್ನು ಹಾಕುವುದು ಅತ್ಯಗತ್ಯ. ಉತ್ತಮ ಉತ್ಪಾದನೆ, ಆದಾಯ ಮತ್ತು ಮಣ್ಣಿನ ಫಲವತ್ತತೆಯನ್ನು ಕಾಪಾಡಿಕೊಳ್ಳಲು ರಾಸಾಯನಿಕ ರಸಗೊಬ್ಬರ ಮತ್ತು ಸಾವಯವ ಗೊಬ್ಬರಗಳ ಸಮರ್ಪಕ ಬಳಕೆಯ ಬಗ್ಗೆ ಗಮನವಹಿಸಬೇಕು. ಮಣ್ಣಿನ ಆಮ್ಲೀಯತೆಯನ್ನು ಸರಿಪಡಿಸಲು ಸುಣ್ಣ, ಡೊಲಮೈಟ್ ಅಥವಾ ಇತರ ಸಂಬಂಧಿತ ವಸ್ತುಗಳನ್ನು ಅಳವಡಿಸಬೇಕು. ಹಳೆಯ ತೋಟಗಳಿಗೆ 3 ರಿಂದ 5 ವರ್ಷಗಳಿಗೊಮ್ಮೆ ಸುಣ್ಣದ ಅಳವಡಿಕೆ ಮಾಡಬಹುದು ಮತ್ತು ಹೊಸ ತೋಟಗಳಿಗೆ ನಾಟಿ ಮಾಡುವ 2 ರಿಂದ 3 ತಿಂಗಳ ಮೊದಲು ಸುಣ್ಣವನ್ನು ಅಳವಡಿಸಬೇಕು. ಬೆಳೆದ ಪ್ರತಿ ಮರಕ್ಕೆ 10 ರಿಂದ 15 kg ಕೊಟ್ಟಿಗೆ ಗೊಬ್ಬರ ಅಥವಾ ಮಿಶ್ರ ಗೊಬ್ಬರವನ್ನು ಅಳವಡಿಸಬೇಕಾಗುತ್ತದೆ. ಇದನ್ನು ಮರದ ಸುತ್ತ ವೃತ್ತಾಕಾರದ ಕಂದಕಗಳನ್ನು ತೆಗೆದು ರಸಗೊಬ್ಬರದ ಜೊತೆಗೆ ಅಳವಡಿಸಬಹುದು. ಮಳೆಗಾಲವು ಕಡಿಮೆಯಾಗುವ ಅವಧಿಯಲ್ಲಿ ಅಂದರೆ ಆಗಸ್ಟ್ನಿಂದ ಸೆಪ್ಟೆಂಬರ್ನಲ್ಲಿ ಇದನ್ನು ಅಳವಡಿಸಬೇಕು. ಕೊಟ್ಟಿಗೆ ಗೊಬ್ಬರ ಇಲ್ಲದಿದ್ದಲ್ಲಿ ಹಸಿರು ಗೊಬ್ಬರವನ್ನು ಪರ್ಯಾಯವಾಗಿ ಬಳಸಬಹುದು. ಹಸಿರು ಗೊಬ್ಬರ ಬೆಳೆಗಳಾದ ಗ್ಲಿರಿಸಿಡಿಯಾ, ಸೆಸ್ಪೇನಿಯಾ ಮತ್ತು ಸನ್ಹೆಂಪನ್ನು ಮರದ ಸುತ್ತ ಅಥವಾ 2 ಮರಗಳ ನಡುವೆ ಬೆಳೆಯಬಹುದು. ಗೇರಿನಲ್ಲಿ ಗೊಬ್ಬರದ ಶಿಫಾರಸು ಪ್ರತಿ ರಾಜ್ಯಕ್ಕೂ ಬದಲಾಗುತ್ತದೆ. ಇಲ್ಲಿ ಸಾಮಾನ್ಯ ಅಂತರದ ತೋಟಗಳಿಗೆ ಸೂಕ್ತವಾಗುವಂತೆ ನೀಡಿರುವ ಶಿಫಾರಸನ್ನು ನೀಡಲಾಗಿದೆ. ರೈತರು ತಮ್ಮ ಮಣ್ಣಿನ ಪರೀಕ್ಷಾ ವರದಿ, ಸಸ್ಯದ ವಯಸ್ಸು ಮತ್ತು ಅವುಗಳ ಅಂತರವನ್ನು ಆಧರಿಸಿ ಈ ರಸಗೊಬ್ಬರದ ಪ್ರಮಾಣವನ್ನು ಸರಿಹೊಂದಿಸಬೇಕು.
ರೈತರಿಗೆ ತಮ್ಮ ಕೃಷಿ ಭೂಮಿಯ ಸ್ಥಿತಿಗತಿಗಳಿಗೆ ಅನುಗುಣವಾಗಿ ರಸಗೊಬ್ಬರದ ಪ್ರಮಾಣವನ್ನು ಲೆಕ್ಕ ಹಾಕಲು ಸಹಕಾರಿಯಾಗುವಂತೆ ಮೊಬೈಲ್ ಅಪ್ಲಿಕೇಶನ್ ಒಂದನ್ನು ICAR DCR ಪುತ್ತೂರು ಅಭಿವೃದ್ಧಿಪಡಿಸಿದೆ. ಇದನ್ನು ಕ್ಯಾಶ್ಯೂ ನ್ಯೂಟ್ರಿಯೆಂಟ್ ಮ್ಯಾನೇಜರ್ ಎಂದು ಪ್ಲೇಸ್ಟೋರ್ನಲ್ಲಿ ಹುಡುಕುವ ಮೂಲಕ ಅಥವಾ ಇಲ್ಲಿ ನೀಡಿರುವ QR ಕೋಡನ್ನು ಸ್ಕ್ಯಾನ್ ಮಾಡುವ ಮೂಲಕ ಪಡೆಯಬಹುದಾಗಿದೆ. ಜಿಗುಟು ಮಣ್ಣಿನ ಪ್ರದೇಶದಲ್ಲಿ ಮತ್ತು ಕಡಿಮೆ ಮಳೆ ಬೀಳುವ ಪ್ರದೇಶಗಳಲ್ಲಿ, ಅಂದರೆ ಪೂರ್ವ ಕರಾವಳಿ ಮತ್ತು ಆಂತರಿಕ ಪ್ರದೇಶಗಳಲ್ಲಿ ರಸಗೊಬ್ಬರಗಳನ್ನು ಸಸಿ ನೆಟ್ಟ ಮೊದಲ, 2ನೇ, 3ನೇ, 4ನೇ ಮತ್ತು ನಂತರದ ವರ್ಷಗಳಲ್ಲಿ ಕ್ರಮವಾಗಿ ಕಾಂಡದಿಂದ 0.5 ಮೀಟರ್, 0.7 ಮೀಟರ್, 1 ಮೀಟರ್ ಮತ್ತು 1.5 ಮೀಟರ್ ದೂರದಲ್ಲಿ 50 ಸೆಂಟಿಮೀಟರ್ನ ವೃತ್ತಾಕಾರದ ಗುಂಡಿಯನ್ನು ತೋಡಿ ಅಳವಡಿಸಬೇಕು. ಜಂಬಿಟ್ಟಿಗೆ ಮಣ್ಣು ಮತ್ತು ಭಾರೀ ಮಳೆ ಪ್ರದೇಶಗಳಲ್ಲಿನ ಇಳಿಜಾರಿನ ಭೂಮಿಯಲ್ಲಿ ರಸಗೊಬ್ಬರವನ್ನು 25 ಸೆಂಟಿಮೀಟರ್ ಅಗಲ ಮತ್ತು 15 ಸೆಂಟಿಮೀಟರ್ ಆಳದ ವೃತ್ತಾಕಾರದ ಕಂದಕಗಳಲ್ಲಿ ಸಸಿ ನೆಟ್ಟ ಮೊದಲ, 2ನೇ, 3ನೇ, 4ನೇ ಮತ್ತು ನಂತರದ ವರ್ಷಗಳಲ್ಲಿ ಬುಡದಿಂದ ಕ್ರಮವಾಗಿ 0.5 ಮೀಟರ್, 0.7 ಮೀಟರ್, 1 ಮೀಟರ್ ಮತ್ತು 1.5 ಮೀಟರ್ ದೂರದಲ್ಲಿ ಅನ್ವಯಿಸಬೇಕು. ಮಣ್ಣಿಗೆ ರಸಗೊಬ್ಬರವನ್ನು ಹಾಕಿದ ತಕ್ಷಣವೇ ಗುಂಡಿಯನ್ನು ಸರಿಯಾಗಿ ಮುಚ್ಚಬೇಕು. ರಸಗೊಬ್ಬರ ಬಳಕೆಯಿಂದಾಗುವ ಲಾಭವನ್ನು ಹೆಚ್ಚಿಸಲು ಹಸಿರು ಎಲೆಗಳನ್ನು ಹಸಿ ಗೊಬ್ಬರವಾಗಿ ಹರಡಬಹುದು. ಭಾರೀ ಮಳೆ ಬೀಳುವ ಸಮಯದಲ್ಲಿ ಮತ್ತು ಮಣ್ಣಿನ ತೇವಾಂಶವು ಕಡಿಮೆಯಾಗಿರುವಾಗ ರಸಗೊಬ್ಬರದ ಬಳಕೆ ಉತ್ತಮವಲ್ಲ. ಆದಾಗ್ಯೂ ಆಗಸ್ಟ್ 2ನೇ ವಾರದಲ್ಲಿ ಮಾನ್ಸೂನ್ ಕಡಿಮೆಯಾಗುವ ಅವಧಿಯಲ್ಲಿ ರಸಗೊಬ್ಬರಗಳನ್ನು ಸಿಂಪಡಿಸಬಹುದು. ಸಾಮಾನ್ಯ ಅಂತರದ ಬೇಸಾಯದಲ್ಲಿ 1ನೇ, 2ನೇ, 3ನೇ, 4ನೇ ಮತ್ತು 5ನೇ ವರ್ಷಗಳಲ್ಲಿ ಕ್ರಮವಾಗಿ ಶಿಫಾರಸು ಮಾಡಿದ ರಸಗೊಬ್ಬರದ ಪ್ರಮಾಣದ 5ನೇ 1 ಭಾಗ, 5ನೇ 2 ಭಾಗ, 5ನೇ 3 ಭಾಗ, 5ನೇ 4 ಪ್ರಮಾಣವನ್ನು ಮತ್ತು 5ನೇ ವರ್ಷದಲ್ಲಿ ಪೂರ್ಣ ಪ್ರಮಾಣವನ್ನು ಅಳವಡಿಸಬೇಕು. ಹೆಚ್ಚಿನ ಸಾಂದ್ರತೆ ಮತ್ತು ಅತಿ ಹೆಚ್ಚು ಸಾಂದ್ರತೆಯ ಬೇಸಾಯದಲ್ಲಿ 1ನೇ, 2ನೇ ಮತ್ತು 3ನೇ ವರ್ಷದಲ್ಲಿ ಕ್ರಮವಾಗಿ ಶಿಫಾರಿತ ರಸಗೊಬ್ಬರದ ಪ್ರಮಾಣ 3ನೇ 1 ಭಾಗ, 3ನೇ 2 ಭಾಗ ಮತ್ತು ಪೂರ್ಣ ಪ್ರಮಾಣವನ್ನು ಅಳವಡಿಸಬೇಕು. ಪೋಷಕಾಂಶಗಳ ಅಳವಡಿಕೆಯನ್ನು ಕೃಷಿ ಭೂಮಿಯ ಪರಿಸ್ಥಿತಿಗಳು ಮತ್ತು ಮಣ್ಣಿನ ಪರೀಕ್ಷಾ ವರದಿಗಳ ಆಧಾರದ ಮೇಲೆ ಮಾರ್ಪಡಿಸಬೇಕು. ಮಣ್ಣು ಮತ್ತು ನೀರಿನ ಸಂರಕ್ಷಣಾ ಕ್ರಮಗಳು. ಇಳಿಜಾರಿನ ಪ್ರದೇಶದಲ್ಲಿ ಗಿಡ ನೆಟ್ಟ 3ನೇ ವರ್ಷದೊಳಗಡೆ ಸುತ್ತಲ ನೆಲವನ್ನು 1.8 ಮೀಟರ್ನಿಂದ 2 ಮೀಟರ್ ತ್ರಿಜ್ಯ ಹೊಂದಿರುವಂತೆ ಸಮತಟ್ಟು ಮಾಡಬೇಕು. ಇದರೊಂದಿಗೆ ನೆಟ್ಟ ಜಾಗದ ಮೇಲ್ಭಾಗದಲ್ಲಿ 2 ಮೀಟರ್ ಉದ್ದ, 0.3 ಮೀಟರ್ ಅಗಲ, 0.45 ಮೀಟರ್ ಆಳದ ಇಂಗುಗುಂಡಿಯನ್ನು ತೋಡಬೇಕು. ಮಣ್ಣಿನ ಸವೆತವನ್ನು ತಡೆಗಟ್ಟಲು ಮಳೆಗಾಲದಲ್ಲಿ ಸಸ್ಯದ ಸುತ್ತಲಿನ ಮಣ್ಣನ್ನು ಸಾವಯವ ಪದಾರ್ಥಗಳೊಂದಿಗೆ ಮುಚ್ಚಬೇಕು. ಅಷ್ಟು ಮಾತ್ರವಲ್ಲದೆ ಇದು ಸೂರ್ಯನ ಕಿರಣವನ್ನು ನೇರವಾಗಿ ಮಣ್ಣಿನ ಮೇಲೆ ಬೀಳುವುದನ್ನು ತಡೆದು ಮಣ್ಣಿನ ತೇವಾಂಶವನ್ನು ಹಿಡಿದಿಟ್ಟುಕೊಳ್ಳುವಲ್ಲಿ ಸಹಕಾರಿಯಾಗುತ್ತದೆ. ಉಳಿದಂತೆ ಅನುಕೂಲಕ್ಕೆ ತಕ್ಕಂತೆ ಅರ್ಧಚಂದ್ರಾಕೃತಿಯ ಬದುಗಳು, ಅವಿಚ್ಛಿನ್ನ ಕಂದಕಗಳು, ಕ್ಯಾಚ್ ಪಿಟ್ಗಳು, ರಿವರ್ಸ್ ಟೆರೇಸ್ಗಳು, ತೆಂಗಿನ ಸಿಪ್ಪೆ ಹುಗಿಯುವ ವಿಧಾನ ಮುಂತಾದ ಮಣ್ಣು ಸಂರಕ್ಷಣಾ ಪದ್ಧತಿಗಳನ್ನು ಅಳವಡಿಸಿಕೊಳ್ಳಬಹುದು. ಸಾಂದ್ರ ಬೇಸಾಯ ಮತ್ತು ಅತಿ ಸಾಂದ್ರ ಬೇಸಾಯ. ಸಾಂದ್ರ ಬೇಸಾಯ ಪದ್ಧತಿಯ ಮೂಲಕ ಕಡಿಮೆ ಜಾಗದಲ್ಲಿ ಹೆಚ್ಚು ಮರಗಳನ್ನು ಬೆಳೆದು ಖಾಲಿ ಬಿದ್ದಿರುವ ಜಾಗವನ್ನು ಲಾಭದಾಯಕವಾಗಿಸಬಹುದು. ಸಾಮಾನ್ಯವಾಗಿ ಸಾಂದ್ರ ಬೇಸಾಯವು ಫಲವತ್ತತೆ ಕಡಿಮೆ ಇರುವ ಪ್ರದೇಶಗಳಿಗೆ ಹೆಚ್ಚು ಸೂಕ್ತ. ಈ ಪದ್ಧತಿಯಲ್ಲಿ 3 ತರಹದ ಅಂತರಗಳನ್ನು ಶಿಫಾರಸು ಮಾಡಲಾಗುತ್ತದೆ. ಅವುಗಳಲ್ಲಿ 4x4 ಮೀಟರ್ ಅಂತರದಲ್ಲಿ ಹೆಕ್ಟೇರ್ಗೆ 625 ಮರಗಳನ್ನು ಬೆಳೆಯಬಹುದು. 5x5 ಮೀಟರ್ ಅಂತರದಲ್ಲಿ ಹೆಕ್ಟೇರ್ಗೆ 400 ಮರಗಳನ್ನು ಹಾಗೂ 6x4 ಮೀಟರ್ ಅಂತರದಲ್ಲಿ ಹೆಕ್ಟೇರ್ಗೆ 416 ಮರಗಳನ್ನು ಬೆಳೆಯಬಹುದು. ಘನ ಸಾಂದ್ರ ಬೇಸಾಯದಲ್ಲಿ 3x3 ಮೀಟರ್ ಅಂತರದಲ್ಲಿ ಹೆಕ್ಟೇರ್ಗೆ 1111 ಮರಗಳು ಹಾಗೂ 2.5,
ಬೈ 2.5 ಮೀಟರ್ ಅಂತರದಂತೆ ಹೆಕ್ಟೇರ್ಗೆ 1600 ಮರಗಳನ್ನು ಬೆಳೆಯಬಹುದು. ಇಂತಹ ಬೇಸಾಯ ಪದ್ಧತಿಯನ್ನು ಅಳವಡಿಸಿ ಕಡಿಮೆ ಜಾಗದಲ್ಲಿ ಹೆಚ್ಚು ಗಿಡಗಳನ್ನು ನೆಡುವುದರಿಂದ ನಾಟಿ ಮಾಡಿದ ಮೊದಲ ಕೆಲ ವರ್ಷಗಳಲ್ಲಿಯೇ ಅಧಿಕ ಲಾಭವನ್ನು ಪಡೆಯಬಹುದು. ಈ ಬೇಸಾಯ ಪದ್ಧತಿಯನ್ನು ಅನುಸರಿಸುವಾಗ ಸವರುವಿಕೆಗೆ ಸ್ಪಂದಿಸುವ ತಳಿಗಳನ್ನೇ ಆಯ್ದುಕೊಳ್ಳಬೇಕು. ವರ್ಷಗಳು ಕಳೆದಂತೆ ಮರದ ರೆಂಬೆ ಕೊಂಬೆಗಳು ಸುತ್ತಲಿರುವ ಮರಗಳ ಮೇಲೂ ಹರಡಿಕೊಳ್ಳುತ್ತವೆ. ಇದು ಇಳುವರಿಯ ಮೇಲೂ ಪರಿಣಾಮ ಬೀರುವ ಸಾಧ್ಯತೆ ಇರುತ್ತದೆ. ಆದುದರಿಂದ ಕಾಲಕಾಲಕ್ಕೆ ಸರಿಯಾಗಿ ಇವುಗಳ ರೆಂಬೆ ಕೊಂಬೆಗಳನ್ನು ಕತ್ತರಿಸುತ್ತಿರಬೇಕು. ಚಹಾ ಸೊಳ್ಳೆ ಮತ್ತು ಬೇರು ಮತ್ತು ಕಾಂಡಕೊರಕ ಗೇರು ಬೇಸಾಯದಲ್ಲಿ ಕಂಡುಬರುವ 2 ಪ್ರಮುಖ ಕೀಟಗಳಾಗಿವೆ. ಚಹಾ ಸೊಳ್ಳೆಯ ಮರಿ ಕೀಟಗಳು ಮತ್ತು ವಯಸ್ಕ ಕೀಟಗಳೆರಡೂ ಸಸ್ಯದ ಚಿಗುರು, ಹೂಗೊಂಚಲು, ಎಳೆಯ ಬೀಜ, ಹಣ್ಣು ಸೇರಿದಂತೆ ವಿವಿಧ ಭಾಗಗಳಿಂದ ರಸವನ್ನು ಹೀರುತ್ತವೆ. ಹೀಗೆ ರಸ ಹೀರಲಾದ ಭಾಗಗಳಲ್ಲಿ ಕಪ್ಪು ಬಣ್ಣದ ಕಲೆಗಳು ಕಾಣಿಸಿಕೊಳ್ಳುತ್ತವೆ. ಹಾವಳಿ ಹೆಚ್ಚಾದಲ್ಲಿ ಆ ಭಾಗಗಳು ಒಣಗಿ ಸುಟ್ಟು ಹೋದಂತೆ ಗೋಚರಿಸುತ್ತವೆ. ಇವುಗಳ ಹಾವಳಿ ಕಂಡುಬಂದಂತೆಯೇ ಕೀಟನಾಶಕಗಳ ಸಿಂಪಡಣೆಯನ್ನು ಕೈಗೊಳ್ಳಬೇಕು. ನಿರಂತರವಾಗಿ ಹೂ ಬಿಡುವ ಎಳೆಯ ಸಸಿಗಳಲ್ಲಿ ಸುಮಾರು 1 ರಿಂದ 5 ವರ್ಷದ ಸಸಿಗಳಲ್ಲಿ ಆದಷ್ಟು ಕೀಟನಾಶಕಗಳ ಬಳಕೆಯ ಪರಿಸ್ಥಿತಿ ಬರದಂತೆ ನೋಡಿಕೊಳ್ಳಬೇಕು. ಆರಂಭಿಕ ಹಂತದಲ್ಲೇ ಕೀಟಗಳ ಹಾವಳಿಯ ರೋಗ ಲಕ್ಷಣಗಳಿಗೆ ಅನುಸಾರವಾಗಿ ಸಮಯೋಚಿತವಾಗಿ ಕೀಟನಾಶಕಗಳನ್ನು ಬಳಸಬೇಕು. 5 ರಿಂದ 10 ಚಿಗುರುಗಳ ಮೇಲೆ ಕೀಟ ಹಾವಳಿಯ ಲಕ್ಷಣಗಳು ಕಂಡುಬಂದ ತಕ್ಷಣವೇ ಮೊದಲ ಸುತ್ತಿನ ಕೀಟನಾಶಕ ಸಿಂಪಡಣೆಯನ್ನು ಮಾಡಬೇಕು. ದಾಳಿಯು ಹಾಗೆಯೇ ಮುಂದುವರಿದರೆ 2 ರಿಂದ 3 ವಾರದೊಳಗಡೆ 2ನೇ ಸುತ್ತಿನ ಸಿಂಪಡಣೆಯನ್ನು ಮಾಡಬೇಕು. ತಡವಾದ ಸಿಂಪಡಣೆಯಿಂದ ಹಾನಿಯ ತೀವ್ರತೆ ಹೆಚ್ಚಿದ್ದಲ್ಲಿ ಮತ್ತೆ ಸಿಂಪಡಣೆಯನ್ನು ಮುಂದುವರಿಸುವುದರಿಂದ ಅಧಿಕ ಇಳುವರಿ ಪಡೆಯಲು ಸಾಧ್ಯವಾಗುವುದಿಲ್ಲ. 3ನೇ ಸುತ್ತಿನ ಸಿಂಪಡಣೆಯನ್ನು ಅಗತ್ಯತೆಗೆ ಅನುಸಾರವಾಗಿ, ಅಂದರೆ 2ನೇ ಸುತ್ತಿನ ಸಿಂಪಡಣೆಯ ನಂತರವೂ ಕೀಟಬಾಧೆಯು ಕಂಡುಬಂದಲ್ಲಿ ಮಾಡಬಹುದು. ಲ್ಯಾಂಬ್ಡಾಸೆಹ್ಲೋಥ್ರಿನ್ ಅಥವಾ ಅಸಿನಮಿಪ್ರಿಡ್ 20 SP ಅಥವಾ ಥಯೋಮೆಥಾಕ್ಸಾಮ್ 25 WG ಚಹಾ ಸೊಳ್ಳೆ ನಿರ್ವಹಣೆಯಲ್ಲಿ ಪರಿಣಾಮಕಾರಿ ಎಂದು ತಿಳಿದುಬಂದಿದೆ. ಚಹಾ ಸೊಳ್ಳೆಗಳು ಕೀಟನಾಶಕ ನಿರೋಧಕತೆಯನ್ನು ಹೆಚ್ಚಿಸುವುದನ್ನು ತಪ್ಪಿಸಲು ಮುಂದಿನ ಸಿಂಪಡಣೆಗೆ ಅದೇ ಕೀಟನಾಶಕವನ್ನು ಪುನರಾವರ್ತಿಸಬಾರದು. ಸಿಂಪಡಿಸುವಿಕೆಯನ್ನು ದಿನದ ತಂಪಾದ ಸಮಯದಲ್ಲಿ, ಅಂದರೆ ಬೆಳಗ್ಗೆ 10 ಗಂಟೆಯವರೆಗೆ ಮತ್ತು ಸಂಜೆ 4 ಗಂಟೆಯ ನಂತರ ಮಾತ್ರ ಮಾಡಬೇಕು. ಸಿಂಪಡಣೆ ಮಾಡುವಾಗ ಗಾಳಿಯ ದಿಕ್ಕಿನಲ್ಲಿ ವಿರುದ್ಧ ಮಾಡದಂತೆ ಎಚ್ಚರ ವಹಿಸಬೇಕು. ಖಾಲಿಯಾದ ರಾಸಾಯನಿಕ ಬಾಟಲಿಗಳನ್ನು ನಾಶಪಡಿಸಿ ಮಣ್ಣಿನಲ್ಲಿ ಹೂಳಬೇಕು. ಸಿಂಪಡಣೆ ಮಾಡುತ್ತಿರುವ ಮರದ ಬಳಿ ಕುಡಿಯುವ ನೀರಿನ ಮೂಲಗಳಿದ್ದಲ್ಲಿ ಎಚ್ಚರ ವಹಿಸುವುದು ಅತ್ಯಗತ್ಯ. ಬೇರು ಮತ್ತು ಕಾಂಡಕೊರಕದ ನಿರ್ವಹಣೆ. CSRB ಕೀಟವು ಮರದ ಪ್ರಮುಖ ತೊಗಟೆ ಭಾಗಕ್ಕೆ ಹಾನಿಯುಂಟು ಮಾಡುತ್ತದೆ. ಸಮಯೋಚಿತ ಕೀಟನಾಶಕ ಸಿಂಪಡಣೆ ಮತ್ತು ಪರ್ಯಾಯ ನಿರ್ವಹಣಾ ಪದ್ಧತಿಗಳನ್ನು ಅಳವಡಿಸದೇ ಇದ್ದಲ್ಲಿ ಕ್ರಮೇಣ ಈ ಬಾಧಿತ ಮರಗಳು ಸಾವನ್ನಪ್ಪುತ್ತವೆ. ವಯಸ್ಕ CSRB ಕೀಟವು ಮರದ ಕಾಂಡ ಅಥವಾ ಬೇರಿನ ತೊಗಟೆಯಲ್ಲಿರುವ ಸಂಧಿಗಳಲ್ಲಿ ತನ್ನ ಮೊಟ್ಟೆಗಳನ್ನಿಡುತ್ತವೆ. ಆ ಮೊಟ್ಟೆಯಿಂದ ಹೊರಬಂದ ಮರಿಹುಳುಗಳು ತೊಗಟೆಯ ಒಳಕ್ಕೆ ರಂಧ್ರ ಮಾಡಿಕೊಂಡು ನುಸುಳುತ್ತವೆ. ಈ ರೀತಿಯಾಗಿ ಹುಳುಗಳು ಕೊರೆಯುವುದರಿಂದ ಬೇರು ಅಥವಾ ಕಾಂಡದ ಜೀವಕೋಶಗಳು ನಾಶವಾಗಿ ಗಿಡಕ್ಕೆ ಯಾವುದೇ ಪೋಷಕಾಂಶಗಳು ಸರಿಯಾದ ಪ್ರಮಾಣದಲ್ಲಿ ದೊರೆಯುವುದಿಲ್ಲ. ಪರಿಣಾಮವಾಗಿ ಎಲೆಗಳು ಮತ್ತು ರೆಂಬೆಗಳು ಒಣತೊಡಗುತ್ತದೆ. ಹಾನಿಗೊಳಗಾದ ಭಾಗದಿಂದ ಗೊಂದು ಮತ್ತು ನಾರು ಮಿಶ್ರಿತ ಹಿಕ್ಕೆಗಳು ಹೊರಬರುತ್ತವೆ. ಇದು ಹಾನಿಯ ಮೊದಲ ಲಕ್ಷಣವಾಗಿರುತ್ತದೆ ಮತ್ತು ಆ ಕೂಡಲೇ ರೋಗ ನಿವಾರಕ ಕ್ರಮಗಳನ್ನು ಕೈಗೊಳ್ಳಬೇಕಾಗುತ್ತದೆ. ಹಾನಿಯ ತೀವ್ರತೆ ಹೆಚ್ಚಿದ್ದಲ್ಲಿ ಮರವು ಹಳದಿ ಬಣ್ಣಕ್ಕೆ ತಿರುಗಿ ಸಾವನ್ನಪ್ಪುತ್ತವೆ. CSRB ಹೆಚ್ಚಾಗಿ ನಿರ್ಲಕ್ಷಿತ ತೋಟದಲ್ಲಿನ ಅಥವಾ ಹತ್ತಿರದಲ್ಲಿರುವ ಹಳೆಯ ಗೇರು ಮರಗಳಿಗೆ ದಾಳಿ ಮಾಡುತ್ತವೆ. ಕೆಲ ಸಂದರ್ಭದಲ್ಲಿ ಹೊಸ ಮರಗಳಿಗೂ ದಾಳಿ ಮಾಡುವ ಸಾಧ್ಯತೆ ಇರುತ್ತದೆ.
ಹಾನಿಗೊಳಗಾದ ಭಾಗದ ಕಾಂಡದ ತೊಗಟೆಯನ್ನು ಜಾಗರೂಕತೆಯಿಂದ ಕೆತ್ತಿ ಮರಿಹುಳುಗಳನ್ನು ತೆಗೆದು ಸಾಯಿಸಬೇಕು. ಒಂದು ವೇಳೆ ಬಿಳಿಯ ಪುಡಿಯುಳ್ಳ ನಾರುಗಳು ಕಂಡುಬಂದಲ್ಲಿ ತಂತಿ ಅಥವಾ ಕೇಬಲ್ ಬಳಸಿ ಸುರಂಗದಲ್ಲಿರುವ ಮರಿಹುಳುಗಳನ್ನು ಸಾಯಿಸಬೇಕು. ನಂತರ ಕೆತ್ತಿದ ಭಾಗಕ್ಕೆ ಕ್ಲೋರೋಫೈರಿಫಾಸ್ 20 EC ಅಥವಾ ಫಿಪ್ರೋನಿಲ್ 5 EC ದ್ರಾವಣವನ್ನು ಲೇಪನ ಮಾಡಬೇಕು ಅಥವಾ ಸಿಂಪಡಿಸಬೇಕು. ತೊಗಟೆ ಸುತ್ತಳತೆಯ 50%ಕ್ಕಿಂತ ಹೆಚ್ಚು ಹಾನಿಗೊಳಗಾಗಿದ್ದಲ್ಲಿ ಅಥವಾ ಎಲೆಗಳು ಸಂಪೂರ್ಣವಾಗಿ ಹಳದಿ ಬಣ್ಣಕ್ಕೆ ತಿರುಗಿದ್ದಲ್ಲಿ ಅಂತಹ ಮರಗಳು ಪುನಃ ಚೇತರಿಸಿಕೊಳ್ಳುವುದಿಲ್ಲ. ಇವುಗಳಿಂದ ಬೇರೆ ಮರಗಳು ಹಾನಿಗೊಳಗಾಗುವುದನ್ನು ತಪ್ಪಿಸಲು ಇಂತಹ ಮರಗಳನ್ನು ಆದಷ್ಟು ಬೇಗ ನಾಶಪಡಿಸಬೇಕು. CSRBಯು ಸಾಮಾನ್ಯವಾಗಿ ಬೀಜ ಹೆಕ್ಕುವ ಸಮಯದಲ್ಲಿ ಅಂದರೆ ಫೆಬ್ರವರಿಯಿಂದ ಮೇಗೆ ದಾಳಿ ಮಾಡುತ್ತವೆ. ಆದ್ದರಿಂದ ಹಾನಿಗೊಳಗಾದ ಮರಗಳನ್ನು ಗುರುತಿಸಿ ಸೂಕ್ತ ಕ್ರಮಗಳನ್ನು ಕೈಗೊಳ್ಳುವುದು ಅತ್ಯಂತ ಅವಶ್ಯಕ. ಸತ್ತ ಮರಗಳು ಮತ್ತು ಚೇತರಿಸಿಕೊಳ್ಳದ ಮರಗಳನ್ನು ತೆಗೆದು ಸಸ್ಯ ಸ್ವಚ್ಛತಾ ಕ್ರಮಗಳನ್ನು ಕೈಗೊಳ್ಳುವುದರಿಂದ ಕೀಟಗಳ ಸಂಖ್ಯೆ ಹೆಚ್ಚಾಗುವುದನ್ನು ನಿಯಂತ್ರಿಸಬಹುದು. ನಿರಂತರ ಕೀಟ ನಿರ್ವಹಣಾ ಕ್ರಮಗಳನ್ನು ಕೈಗೊಳ್ಳುವುದರಿಂದ ಹಾನಿಗೊಳಗಾದ ಮರದಲ್ಲಿನ ಕೀಟಗಳ ಸಂಖ್ಯೆಯನ್ನು ಕಡಿಮೆ ಮಾಡಬಹುದು. ಮಾತ್ರವಲ್ಲದೆ ಇತರ ಮರಗಳ ಹೊಸದಾಗಿ ಹಾನಿಯಾಗುವುದನ್ನು ತಪ್ಪಿಸಬಹುದು. ಗೇರು ಕೃಷಿಯಲ್ಲಿ ಕಂಡುಬರುವ ಇತರ ಕೀಟಗಳು. ಇತರ ಕೆಲ ಕೀಟಗಳು ಸಹ ಗೇರು ಕೃಷಿಗೆ ಹಾನಿಯುಂಟು ಮಾಡುತ್ತವೆ. ಅವುಗಳಲ್ಲಿ ಪ್ರಮುಖವಾದವು ಎಳೆಯ ಎಲೆಯ ಮೇಲಿನ ಪೊರೆಯ ಅಡಿಯಲ್ಲಿ ಸುರಂಗ ಮಾಡಿಕೊಂಡು ಎಳೆಯ ಹರಿತ್ತು ಅಂಶವನ್ನು ತಿನ್ನುವ ಎಲೆ ಕೊರೆಯುವ ಹುಳು. ಇದರಿಂದ ಎಲೆಯ ದ್ಯುತಿಸಂಶ್ಲೇಷಣಾ ಕ್ರಿಯೆಯು ಕುಂಠಿತಗೊಳ್ಳುತ್ತದೆ. ಮಳೆಗಾಲದ ಪ್ರಾರಂಭದಲ್ಲಿ ಹಾನಿಯುಂಟು ಮಾಡುವ ಎಲೆ ಜೀರುಂಡೆಗಳು. ಬೀಜವು ಹಣ್ಣಿಗೆ ಅಂಟಿದ ಭಾಗವನ್ನು ಕೊರೆಯುವ ಬೀಜ ಮತ್ತು ಹಣ್ಣು ಕೊರೆಯುವ ಹುಳು. ಇವುಗಳ ದಾಳಿಯಿಂದ ಹಣ್ಣು ಮತ್ತು ಬೀಜಗಳು ಸಮಯಕ್ಕೆ ಮುಂಚಿತವಾಗಿಯೇ ನೆಲಕ್ಕೆ ಬಿದ್ದು ಹೋಗುತ್ತವೆ. ಹೂಗೊಂಚಲುಗಳಿಗೆ ಹಾನಿಯುಂಟು ಮಾಡುವ ಎಲೆ ಮತ್ತು ಹೂಗೊಂಚಲು ನೇಯುವ ಕೀಟಗಳು. ಬೆಳೆಯುವ ಚಿಗುರನ್ನು ತಿಂದು ಚಿಗುರುಗಳ ಸಂಖ್ಯೆಯನ್ನು ಕಡಿಮೆ ಮಾಡುವ ಚಿಗುರು ತುದಿ ತಿನ್ನುವ ಕಂಬಳಿ ಹುಳುಗಳು. ಹೂಗಳ ಒಣಗುವಿಕೆ ಮತ್ತು ಎಲೆಗಳ ತಿರುಚುವಿಕೆಗೆ ಕಾರಣವಾಗುವ ಹೂ ಮತ್ತು ಎಲೆ ಥ್ರಿಪ್ಸ್. ಟೀ ಸೊಳ್ಳೆಯ ನಿಯಂತ್ರಣಕ್ಕೆ ಉಪಯೋಗಿಸುವ ಕ್ರಮಗಳಿಂದ ಈ ಎಲ್ಲ ಕೀಟಗಳ ಹಾವಳಿಯನ್ನು ಸಹ ಹತೋಟಿಗೆ ತರಬಹುದು. ಗೇರಿನಲ್ಲಿ ಕಂಡುಬರುವ ವಿವಿಧ ಕೀಟಗಳನ್ನು ಗುರುತಿಸಲು ಮತ್ತು ಸೂಕ್ತ ನಿರ್ವಹಣಾ ಕ್ರಮಗಳನ್ನು ಕೈಗೊಳ್ಳಲು ಅನುಕೂಲವಾಗುವಂತೆ ICAR DCR ಪುತ್ತೂರು ಇವರಿಂದ ಮೊಬೈಲ್ ಅಪ್ಲಿಕೇಶನ್ ಅನ್ನು ಅಭಿವೃದ್ಧಿಪಡಿಸಲಾಗಿದೆ. ಈ ಅಪ್ಲಿಕೇಶನ್ ಅನ್ನು ಗೂಗಲ್ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಬಹುದು ಅಥವಾ ಇಲ್ಲಿ ನೀಡಲಾದ QR ಕೋಡ್ ಅನ್ನು ಸ್ಕ್ಯಾನ್ ಮಾಡುವ ಮೂಲಕ ಪಡೆಯಬಹುದು. ಕೊಯ್ಲು ವಿಧಾನ. ಹಣ್ಣುಗಳನ್ನು ಮರದಿಂದ ನೇರವಾಗಿ ತೆಗೆಯುವಂತಿಲ್ಲ. ಕೇವಲ ಕೆಳಗೆ ಬಿದ್ದ ಹಣ್ಣಿಂದಷ್ಟೇ ಬೀಜವನ್ನು ಬೇರ್ಪಡಿಸಬೇಕು. ನಂತರ ಅವುಗಳನ್ನು 2-3 ದಿನಗಳವರೆಗೆ ಚೆನ್ನಾಗಿ ಬಿಸಿಲಿನಲ್ಲಿ ಒಣಗಿಸಬೇಕು. ಹೀಗೆ ಒಣಗಿದ ಬೀಜಗಳನ್ನು ಕನಿಷ್ಠ ನೆಲದಿಂದ 4 ಇಂಚು ಎತ್ತರದಲ್ಲಿರುವಂತೆ ಗೋಣಿ ಚೀಲದಲ್ಲಿ ಶೇಖರಿಸಿ ಇಡಬೇಕು. ಗೇರು ಉತ್ಪಾದನೆ ಮತ್ತು ನಿರ್ವಹಣೆಯ ಬಗೆಗಿನ ಇತ್ತೀಚಿನ ಮಾಹಿತಿಗಳನ್ನು ಕ್ಯಾಶೋ ಇಂಡಿಯಾದಲ್ಲಿ ಮೊಬೈಲ್ ಆ್ಯಪ್ ಡೌನ್ಲೋಡ್ ಮಾಡುವ ಮೂಲಕ ಅಥವಾ ಇಲ್ಲಿ ನೀಡಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡುವ ಮೂಲಕ ಪಡೆಯಬಹುದಾಗಿದೆ.